ಇಂದು ನಡೆಯಲಿರುವ ಆರ್ಸಿಬಿ ಪಂದ್ಯಕ್ಕೆ ಜನ ಶುಭ ಹಾರೈಸ್ತಾ ಇದ್ದಾರೆ. ಪಂದ್ಯ ಗೆಲ್ಲಲಿ ಅಂತ ವಿಶೇಷ ಹೋಮ ಹವನ ಪೂಜೆಯನ್ನ ಕೂಡ ನೆರವೇರಿಸ್ತಾ ಇದ್ದಾರೆ. ಹಾಗೆ ಈ ಸಲ ಕಪ್ ನಮ್ಮದೇ ಅಂತ ಜೋಶ್ನಲ್ಲಿದ್ದಾರೆ. ನೋಡೋಣ. ಆರ್ಸಿಬಿ ವರ್ಸಸ್ ಪಂಜಾಬ್ ಇವತ್ತು ಮ್ಯಾಚ್ ನಡೀತಾ ಇರುವಂಥದ್ದು. ಸಿಲಿಕಾನ್ ಸಿಟಿಯ ಬಹುತೇಕ ದೇವಸ್ಥಾನಗಳಲ್ಲಿ ಬೆಳಗ್ಗೆಯಿಂದ ಕೂಡ ಪೂಜೆ ನಡೀತಾ ಇದೆ. ಅಷ್ಟು ಮಾತ್ರವಲ್ಲದೆ ಗ್ರೌಂಡ್ಗಳಲ್ಲಿ ಕೂಡ ಈಗಾಗಲೇ ಆರ್ಸಿಬಿ ಅಭಿಮಾನಿಗಳು ಎಲ್ಲೆಡೆ ಒಂದು ಆರ್ಸಿಬಿ ಗೆಲುವಾಗಬೇಕಂತ ಈಗಾಗಲೇ ಪೂಜೆ ಹವನ ಮಾಡ್ತಾ ಇರುವಂಥದ್ದು. ಸದ್ಯ ನಾನೀಗ ಅಯ್ಯಪ್ಪ ದೇವಸ್ಥಾನದ ಬಳಿ ಇದ್ದೀನಿ. ಇಲ್ಲಿ ಕೂಡ ಬಹಳಷ್ಟು ಭಕ್ತರು ಬಂದು ಮುಂಜಾನೆಯಿಂದ ಪೂಜೆ ಮಾಡ್ತಾ ಇದ್ರು. ಇಲ್ಲಿರುವಂತಹ ಟ್ರಸ್ಟಿ ಆಗಿರ್ಬೋದು, ಹಾಗೇನೆ ಇಲ್ಲಿರುವಂತಹ ಭಕ್ತಾದಿಗಳಾಗಿರ್ಬೋದು, ಇಲ್ಲಿರುವಂತಹ ಅರ್ಚಕರನ್ನ ನಾನು ಮಾತಾಡ್ಸ್ಕೊಂಡು ಬರ್ತೀನಿ. ಸರ್, ಇವತ್ತು ಆರ್ಸಿಬಿ ವರ್ಸಸ್ ಪಂಜಾಬ್ ಮ್ಯಾಚ್ ನಡೀತಾ ಇರುವಂತದ್ದು. ಸೊ ನೀವೇನ್ ಹೇಳ್ತೀರಾ ಸರ್? ನಾವು ನಮ್ಮ ಆರ್ಸಿಬಿ ಬೆಂಗಳೂರು ಪಂದ್ಯವನ್ನು ಗೆಲ್ಲಬೇಕು, ಟ್ರೋಫಿ ಮೊದಲ ಬಾರಿಗೆ ನಮ್ಮಲ್ಲಿ ಬರಬೇಕು ಅಂತೇಳಿ ನಾವೆಲ್ಲ ಭಗವಂತನಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ವಿಶೇಷ ಪೂಜೆಗಳನ್ನು ಮಾಡುವ ವ್ಯವಸ್ಥೆಯನ್ನು ನಮ್ಮ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೇವೆ. ಸರ್, ಪ್ರತಿ ವರ್ಷ ಆರ್ಸಿಬಿ ಗೆಲ್ಲೇಬೇಕಂತ ಬಹಳಷ್ಟು ಪೂಜೆ ನಡೀತಾ ಇದೆ. ಅದು ಕೂಡ ಈ ಸಲ ಫೈನಲ್ಗೆ ಬಂದಿರುವಂತದ್ದು. ಏನ್ ಹೇಳ್ತೀರಾ? ಎಷ್ಟು ಖುಷಿ ಆಗ್ತಾ ಇದೆ? ಸುಮಾರು 10-14 ವರ್ಷದ ನಂತರ ಆರ್ಸಿಬಿ ಫೈನಲ್ಗೆ ಬಂದಿದೆ. ಅದರಿಂದ ವಿರಾಟ್ ಕೊಹ್ಲಿ ಅವರು ಫುಲ್ ಫಾರ್ಮ್ನಲ್ಲಿದ್ದಾರೆ. ಅದರಿಂದ ಈ ಬಾರಿ ಖಂಡಿತವಾಗಿಯೂ ಕಪ್ ನಮ್ಮ ಬಾಲಿಗೆ ಬರ್ತದೆ ಅಂತ ಹೇಳಿ ನಾವು ಆಶಿಸ್ತೇವೆ. ಹಾಗೆ ಭಗವಂತನಲ್ಲೇ ಪ್ರಾರ್ಥಿಸ್ತೇವೆ. ಅಯ್ಯಪ್ಪ ದೇವಸ್ಥಾನದ ಪ್ರಧಾನ ಅರ್ಚಕರಿದ್ದಾರೆ. ಸರ್, ಅರ್ಚಕರೇ ಈಗ ಪ್ರತಿ ವರ್ಷ ಮ್ಯಾಚ್ ನಡೆಯುತ್ತೆ. ಸೊ ಅರ್ಚಕರಾಗಿ ನೀವೇನು ಹೇಳ್ತೀರಾ? ಸರ್, ನೀವು ನನಗೆ ಗೊತ್ತಿರೋ ಪ್ರಕಾರ ನೀವು ಆರ್ಸಿಬಿ ಅಭಿಮಾನಿ, ಅದರಲ್ಲೂ ಕೂಡ ದೇವಸ್ಥಾನದ ಅರ್ಚಕರು. ಭಕ್ತಾದಿಗಳು ಹೇಗೆ ಬರ್ತಾ ಇದ್ದಾರೆ, ಹೇಗೆ ಪೂಜೆ ನಡೀತಾ ಇದೆ ಸರ್? ನಿನ್ನೆಯಿಂದನೂ ಭಕ್ತಾದಿಗಳೆಲ್ಲ ಬಹಳಷ್ಟು ಜನ ಬಂದು ಇಲ್ಲಿ ಅಭಿಷೇಕ ಅರ್ಚನೆ ಇತ್ಯಾದಿಗಳನ್ನು ಮಾಡಿದ್ದಾರೆ. ಇವತ್ತಿನ ದಿವಸನೂ ಫೈನಲ್ನಲ್ಲಿ ಗೆಲ್ಲಬೇಕು, ಆರ್ಸಿಬಿಗೆ ಕಪ್ ಸಿಗಬೇಕು ಈ ಸಲ ಅಂತ ಹೇಳಿ ಎಲ್ಲ ಭಕ್ತಾದಿಗಳು ಪೂಜೆಗಳನ್ನು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಏನು ಮಾಡ್ತಾ ಇದ್ದೀವಿ ಕೇಳಿದ್ರೆ ಆರ್ಸಿಬಿಗೆ ಈ ಸಲ ಕಪ್ ಸಿಗಬೇಕು ಅಂತ ಹೇಳಿ ನಾವು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ, ಪೂಜೆ ಮಾಡಿದ್ದೇವೆ. ಎಲ್ಲ ಆರ್ಸಿಬಿ ಗೆಲ್ಲಬೇಕು ಅಂತ ಹೇಳಿ ಪ್ರಾರ್ಥನೆ, ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲವೂ ಭಕ್ತಾದಿಗಳು ಸಹಿತವಾಗಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಭಕ್ತರು ಒಳ್ಳೆ ಚೆನ್ನಾಗಿ ಬರ್ತಾ ಇದ್ದಾರೆ. ಆರ್ಸಿಬಿ ಗೆಲ್ಲಿ ಅಂತ ಎಲ್ಲ ಅರ್ಚನೆ ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವಿನ್ ಆಗಲಿ ಅಂತ. ಆರ್ಸಿಬಿ ಗೆಲ್ಬೇಕು. ನಮ್ದು ಎಲ್ಲ ಆರ್ಸಿಬಿ ಗೆಲ್ಬೇಕಂತ ಹಾರೈಕೆ. ಇಲ್ಲಿರೋ ಎಲ್ಲ ಅರ್ಚಕರು ಕೂಡ ಒಂದೇ ಹಾರೈಕೆ. ಒಂದು ಕಡೆ ಭಕ್ತಾದಿಗಳು ಬಂದು ಪೂಜೆ ಹವನ ಮಾಡಿದ್ರೆ, ಮತ್ತೊಂದು ಕಡೆ ಆರ್ಸಿಬಿ ಗೆಲ್ಲೇಬೇಕಂತ ಎಲ್ಲರೂ ಆರ್ಸಿಬಿಗೆ ಜೈ ಹೇಳಿ. ನೋಡ್ತಾ ಇರ್ಬೋದು, ಆರ್ಸಿಬಿಯ ಜೋಶ್ ಬಹಳಷ್ಟು ಮುಂಜಾನೆಯಿಂದ ಕೂಡ ಹೆಚ್ಚಾಗ್ತಾ ಇದೆ. ಸಿಟಿಯಲ್ಲಿ ಕೂಡ ಎಲ್ಲರೂ ಕೂಡ ಆರ್ಸಿಬಿ ಗೆಲ್ಲೇಬೇಕಂತ ಈಗಾಗಲೇ ಬಹಳಷ್ಟು ಖುಷಿಯನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.